ನಮಸ್ಕಾರ. ಡಾಕ್ಟರ್ ಸಿದ್ದು ಅವರು KK ನ್ಯೂಸ್ ಕನ್ನಡ ಚಾನೆಲ್ ಅಂತ ಒಂದು ಒಳ್ಳೆ ಯೂಟ್ಯೂಬ್ ಚಾನೆಲ್ ಅವರು ಓಪನ್ ಮಾಡಿದ್ದಾರೆ. ಆ ಯೂಟ್ಯೂಬ್ ಚಾನೆಲ್ ನ ವಿಶೇಷತೆ ಅಂತ ಹೇಳಿದ್ರೆ ಅದರಲ್ಲಿ ಕೇವಲ ಸಣ್ಣ ಮಕ್ಕಳು ದೊಡ್ಡವರು ಯಾವುದೇ ಒಂದು ವಯಸ್ಸಿನ ಅಂತರ ಇಲ್ಲದೆ ಹೆಚ್ಚು ನಮ್ಮ ಕನ್ನಡಕ್ಕೆ ಸಂಬಂಧಪಟ್ಟಿರುವಂತಹ ಕರೆಂಟ್ ಅಫೇರ್ಸ್ ಎಲ್ಲ ಮಾಹಿತಿ ಸಿಗ್ತಾ ಇದೆ. ದಯವಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ, ಅದರಲ್ಲೂ ನನ್ನ ಯುವ ಸ್ನೇಹಿತರು ಹೆಚ್ಚಿನ ಸಂಖ್ಯೆಯಲ್ಲಿ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಆಗಿ ಫಾಲೋ ಮಾಡಿ ಹೆಚ್ಚು ಕನ್ನಡ ಪರ ಜ್ಞಾನವನ್ನ ಬೆಳೆಸ್ಕೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾನು ನಿಮ್ಮ ನಿರೂಪಕಿ ಶ್ರೀ ರಮೇಶ್ ಅವರ ಅನುಪಸ್ಥಿತಿಯಲ್ಲಿ ಅವರ ತಂದೆ ಮಲಿಗಪ್ಪ ತಮ್ಮದೊಡ್ಡಿ ಅವರು ಕೂಡ ಗೌರವದ ಸನ್ಮಾನವನ್ನು ಸ್ವೀಕರಿಸ್ತಾ ಇದ್ದಾರೆ. ಜೋರಾದ ಚಪ್ಪಾಳೆಯೊಂದಿಗೆ ನಾವು ಆ ಸೈನಿಕರನ್ನ ಗೌರವಿಸಿರುವಂತಹ ಅಭಿಮಾನ, ಹೆಮ್ಮೆ ನಮಗಿದೆ. ಅಂತಹ ಸೈನಿಕರನ್ನ ಹುಟ್ಟುಹಾಕಿ ಇವತ್ತು ಈ ದೇಶ ಸೇವೆಗೆ ಕಳಿಸಿ ಖಂಡಿತವಾಗಿ ಗೊತ್ತಿದೆ. ನಿಮ್ಮ ಶ್ರಮನೂ ಇದ್ರೊಳಗಿದೆ, ನಿಮ್ಮ ಸಹಕಾರ ಕೂಡ ಇದ್ರೊಳಗಿದೆ. ಯಾಕಂದ್ರೆ ಇವತ್ತಿನ ದಿವಸ ನಮ್ಮ ಕಾರ್ಯಕ್ರಮದಲ್ಲಿ ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸಿರ್ತಕ್ಕಂಥ ಶ್ರೀ ಶೇಷಾಚಲ ಹವಾಲ್ದಾರ್ ಸಾಹೇಬರು ನನ್ನ ಆತ್ಮೀಯ ಸ್ನೇಹಿತರು, ಹಿರಿಯರು. ಅವರು ಇವತ್ತಿನ ದಿವಸ ಈ ಕಾರ್ಯಕ್ರಮಕ್ಕೆ ಅಧ್ಯಕ್ಷರಾಗಿ ಬಂದದ್ದು ಕೂಡ ನಾನು ಭಾಗ್ಯ ಅಂತ ಭಾವಿಸ್ತಾ ಇದ್ದೇನೆ. ಯಾಕಂದ್ರೆ ಅವರ ಸಾಹಿತ್ಯ ಸಾಮಾನ್ಯ ಅಲ್ಲ. ಒಂದೇ ಒಂದು ಉದಾಹರಣೆ ಹೇಳ್ತೀನಿ ಅವ್ರ ಬಗ್ಗೆ, ಜೀವನದಲ್ಲಿ ಆಗಿರ್ತಕ್ಕಂಥದ್ದು. ಸಹಜವಾಗಿ ನಾವು 4-5 ಜನ ಅವಳಿಗೆ ಯಾವ ಮಗ್ಗಲಿಂದ ತಿಂದ್ರೆ ರುಚಿ ಇರ್ತದೆ ಹೇಳ್ರಿ? ಯಾವ ಮಗ್ಗಲಿಂದ ತಿನ್ನೋದು? ಕಲ್ಸಕ್ರೆ ಯಾವ ಮಗ್ಗಲಿಂದ ಕಡಿದ್ರೆ ರುಚಿ ಇರ್ತದೆ? ಎಲ್ಲನೂ ಅಷ್ಟೇ. ಹಾಗಾಗಿ ಈ ಕಾರ್ಯಕ್ರಮದ ಕುರಿತಾಗಿ ನಾನು ಯಾವ ಮಗ್ಗಲಿಂದ ಮಾತಾಡಬೇಕು ಅನ್ನೋದು ಈಗ ಸ್ವಲ್ಪ ಗೊಂದಲಕ್ಕೊಳಗಾದೆ. ಅದು ಎಲ್ಲನೂ ಸಮರ್ಪಕ ಆಗಿದೆ. ಈ ಗುರುವಂದನಾ ಕಾರ್ಯಕ್ರಮದ ತುಂಬ ವಿಶೇಷ ಅಂದರೆ ಇಲ್ಲಿ ಈ ಒಡವಡಿಗೆಯ ಜಯ ಪದವಿ ಪೂರ್ವ ಮಹಾವಿದ್ಯಾಲಯ ಹಾಗೂ ಒಡವಡಿಗೆಯ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಇಲ್ಲಿ ಅಧ್ಯಯನ ಮಾಡಿದ ವಿದ್ಯಾರ್ಥಿಗಳು 2001-2007 ಆ ಸಾಲಿನ 7ನೇ ವರ್ಗದ ವಿದ್ಯಾರ್ಥಿಗಳು ಮತ್ತು 6ನೇ ಸಾಲಿನ ವಿದ್ಯಾರ್ಥಿಗಳು, SLC ವಿದ್ಯಾರ್ಥಿಗಳು, ಇವರೆಲ್ಲರೂ ಕೂಡಿ ಸುಮಧುರ ಸ್ನೇಹ ಸಮ್ಮೇಳನ ಮಾಡೋದ್ರ ಜೊತೆಗೆ ತಮಗೆ ಬದುಕಿಗೆ ಮಾರ್ಗದರ್ಶನ ಮಾಡಿದಂತಹ ಗುರುಗಳಿಗೆ ವಂದನೆಗಳನ್ನು ಅರ್ಪಿಸುವ ಒಂದು ಅದ್ಭುತ ಕಾರ್ಯಕ್ರಮವನ್ನು ಅವರು ಇಲ್ಲಿ ಹಮ್ಮಿಕೊಂಡಿದ್ದಾರೆ. ಮೊದಲನೇದಾಗಿ ಆ ಎಲ್ಲ ವಿದ್ಯಾರ್ಥಿ ಸಮುದಾಯಕ್ಕೆ ನಾನು ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ. ಅಷ್ಟೇ ಅಲ್ಲ, ಇಲ್ಲಿ ಸುಮಾರು 20ಕ್ಕೂ ಹೆಚ್ಚು 26, 27 ಶಿಕ್ಷಕರನ್ನು ಅವರು ಇಲ್ಲಿ ಸನ್ಮಾನಿಸಿದ್ದು ಇದೆ. ಬರೀ ಶಿಕ್ಷಕರನ್ನ ಅಷ್ಟೇ ಅಲ್ಲ, ಈ ಸಹಾಯಕ ಸಿಬ್ಬಂದಿಯನ್ನು ಕೂಡ ಸನ್ಮಾನಿಸಿದ್ದಾರೆ. ಇನ್ನೂ ಮಹತ್ವದಂದರೆ ಈ ಕೊಡಗಿನಲ್ಲಿ ಸೈನಿಕರು ಬಹಳ, ಕೊಡಗಿನಲ್ಲಿ ಮನೆಯಲ್ಲಿ ಸೈನಿಕರು ಮತ್ತು ಹಾಕಿ ಆಟಗಾರರು, ಅದು ಬಿಟ್ಟರೆ ಅಲ್ಲಿ ಏನು ಬೇರೆ ಸಿಗೋದೇ ಇಲ್ಲ. ಒಡವಡಿಗೆ ಒಂದು ಅದ್ಭುತ ಶಿಲ್ಪಕಲಾ ಕೇಂದ್ರ, ಹಳೆಯ ಒಂದು ದೇವಾಲಯ, ಸಂಗಮನಾಥ ದೇವಾಲಯ. ಶಿಲ್ಪಕಲೆ ಇಲ್ಲಿ ಸಾಕಷ್ಟಿದೆ. ಅದೇ ರೀತಿ ಈ ಭಾಗದ ಕೊಡಗು ಅಂತ ನಾನು ಇದನ್ನು ಕರೀಲಿಕ್ಕೆ ಇಷ್ಟಪಡ್ತೇನೆ. ಯಾಕಂದ್ರೆ 40-45 ಮಂದಿ ಸೈನಿಕರ ಈ ಭಾಗದಿಂದ ಆಗಿ ಹೋಗಿದ್ದಾರೆ. ಅಂದರೆ ಹೀಗೆ ಒಂದು ನೆಲಕ್ಕೆ ಏನೇನು ಇರಬಹುದು ಅದಕ್ಕೆ ಅದರದೇ ಆದ ಒಂದು ಸೊಗಡು ಇರ್ತದೆ, ಒಂದು ಮಹತ್ವ ಇರ್ತದೆ, ಒಂದು ಮೌಲ್ಯ ಇರ್ತದೆ. ಇಲ್ಲಿ ನಾನು ಸಂಪ್ರದಾಯವನ್ನು ಬಹಳ ಕಡಿಮೆ ಅನುಸರಿಸಿ, ಯಾಕಂದರೆ ವೇದಿಕೆ ಮೇಲಿರುವ ನಮ್ಮ ಹಿರಿಯ ಸ್ನೇಹಿತರಾದ ಬೇರೆದಾರ್ ಸರ್ ಮೊನ್ನೆ ಫೋನ್ ಮಾಡಿದರು, ಇವತ್ತಿನ ಕಾರ್ಯಕ್ರಮದ ಉದ್ಘಾಟಕರೇ ಅವರು. ಇಲ್ಲ, ಈ ರೀತಿ ಇಲ್ಲೊಂದು ಕಾರ್ಯಕ್ರಮ ಇದೆ, ನೀವು ಬರಬೇಕು ಅಂದರು. ನನಗೆ ಅವಳಿಗೆ ಯಾವ ಮಗ್ಗಲಿಂದ ತಿಂದ್ರೆ ರುಚಿ ಇರ್ತದೆ ಹೇಳ್ರಿ? ಯಾವ ಮಗ್ಗಲಿಂದ ತಿನ್ನೋದು? ಕಲ್ಸಕ್ರೆ ಯಾವ ಮಗ್ಗಲಿಂದ ಕಡಿದ್ರೆ ರುಚಿ ಇರ್ತದೆ? ಎಲ್ಲನೂ ಅಷ್ಟೇ. ಹಾಗಾಗಿ ಈ ಕಾರ್ಯಕ್ರಮದ ಕುರಿತಾಗಿ ನಾನು ಯಾವ ಮಗ್ಗಲಿಂದ ಮಾತಾಡಬೇಕು ಅನ್ನೋದು ಈಗ ಸ್ವಲ್ಪ ಗೊಂದಲಕ್ಕೊಳಗಾದೆ. ಅದು ಎಲ್ಲನೂ ಸಮರ್ಪಕ ಆಗಿದೆ. ಈ ಗುರುವಂದನಾ ಕಾರ್ಯಕ್ರಮದ ತುಂಬ ವಿಶೇಷ ಅಂದರೆ ಇಲ್ಲಿ ಈ ಒಡವಡಿಗೆಯ ಜಯ ಪದವಿ ಪೂರ್ವ ಮಹಾವಿದ್ಯಾಲಯ ಹಾಗೂ ಒಡವಡಿಗೆಯ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆ ಇಲ್ಲಿ ಅಧ್ಯಯನ ಮಾಡಿದ ವಿದ್ಯಾರ್ಥಿಗಳು
2001 2007 ಆ ಸಾಲಿನ 7ನೇ ವರ್ಗದ ವಿದ್ಯಾರ್ಥಿಗಳು ಮತ್ತು 6ನೇ ಸಾಲಿನ ವಿದ್ಯಾರ್ಥಿಗಳು, SLC ವಿದ್ಯಾರ್ಥಿಗಳು, ಇವರೆಲ್ಲರೂ ಕೂಡಿ ಸುಮಧುರ ಸ್ನೇಹ ಸಮ್ಮೇಳನ ಮಾಡೋದ್ರ ಜೊತೆಗೆ ತಮಗೆ ಬದುಕಿಗೆ ಮಾರ್ಗದರ್ಶನ ಮಾಡಿದಂತಹ ಗುರುಗಳಿಗೆ ವಂದನೆಗಳನ್ನು ಅರ್ಪಿಸುವ ಒಂದು ಅದ್ಭುತ ಕಾರ್ಯಕ್ರಮವನ್ನು ಅವರು ಇಲ್ಲಿ ಹಮ್ಮಿಕೊಂಡಿದ್ದಾರೆ. ಮೊದಲನೇದಾಗಿ ಆ ಎಲ್ಲ ವಿದ್ಯಾರ್ಥಿ ಸಮುದಾಯಕ್ಕೆ ನಾನು ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ. ಅಷ್ಟೇ ಅಲ್ಲ, ಇಲ್ಲಿ ಸುಮಾರು 20ಕ್ಕೂ ಹೆಚ್ಚು 26, 27 ಶಿಕ್ಷಕರನ್ನು ಅವರು ಇಲ್ಲಿ ಸನ್ಮಾನಿಸಿದ್ದು ಇದೆ. ಬರೀ ಶಿಕ್ಷಕರನ್ನ ಅಷ್ಟೇ ಅಲ್ಲ, ಈ ಸಹಾಯಕ ಸಿಬ್ಬಂದಿಯನ್ನು ಕೂಡ ಸನ್ಮಾನಿಸಿದ್ದಾರೆ. ಇನ್ನೂ ಮಹತ್ವದಂದರೆ ಈ ಕೊಡಗಿನಲ್ಲಿ ಸೈನಿಕರು ಬಹಳ, ಕೊಡಗಿನಲ್ಲಿ ಮನೆಯಲ್ಲಿ ಸೈನಿಕರು ಮತ್ತು ಹಾಕಿ ಆಟಗಾರರು, ಅದು ಬಿಟ್ಟರೆ ಅಲ್ಲಿ ಏನು ಬೇರೆ ಸಿಗೋದೇ ಇಲ್ಲ. ಒಡವಡಿಗೆ ಒಂದು ಅದ್ಭುತ ಶಿಲ್ಪಕಲಾ ಕೇಂದ್ರ, ಹಳೆಯ ಒಂದು ದೇವಾಲಯ ಇದೆ, ಸಂಗಮನಾಥ ದೇವಾಲಯ. ಶಿಲ್ಪಕಲೆ ಇಲ್ಲಿ ಸಾಕಷ್ಟು ಇದೆ. ಅದೇ ರೀತಿ ಈ ಭಾಗದ ಕೊಡಗು ಅಂತ ನಾನು ಇದನ್ನು ಕರೀಲಿಕ್ಕೆ ಇಷ್ಟಪಡ್ತೇನೆ. ಯಾಕಂದ್ರೆ 40-45 ಮಂದಿ ಸೈನಿಕರು ಈ ಭಾಗದಿಂದ ಆಗಿ ಹೋಗಿದ್ದಾರೆ. ಅಂದರೆ ಹೀಗೆ ಒಂದು ನೆಲಕ್ಕೆ ಏನೇನು ಇರಬಹುದು ಅದಕ್ಕೆ ಅದರದೇ ಆದ ಒಂದು ಸೊಗಡು ಇರ್ತದೆ, ಒಂದು ಮಹತ್ವ ಇರ್ತದೆ, ಒಂದು ಮೌಲ್ಯ ಇರ್ತದೆ. ಇಲ್ಲಿ ನಾನು ಸಂಪ್ರದಾಯವನ್ನು ಬಹಳ ಕಡಿಮೆ ಅನುಸರಿಸಿ, ಯಾಕಂದರೆ ವೇದಿಕೆ ಮೇಲಿರುವ ನಮ್ಮ ಹಿರಿಯ ಸ್ನೇಹಿತರಾದ ಬೇರೆದಾರ್ ಸರ್ ಮೊನ್ನೆ ಫೋನ್ ಮಾಡಿದರು, ಇವತ್ತಿನ ಕಾರ್ಯಕ್ರಮದ ಉದ್ಘಾಟಕರೇ ಅವರು. ಇಲ್ಲ, ಈ ರೀತಿ ಇಲ್ಲೊಂದು ಕಾರ್ಯಕ್ರಮ ಇದೆ, ನೀವು ಬರಬೇಕು ಅಂದರು. ನನಗೆ ವಯಸ್ಸಾಗ್ಯದ ನನಗೇನು ಅನ್ನಿಸ್ಲಿಲ್ಲ, ಯಾಕಂದರೆ ನಿರಂತರ ಮಾತಾಡೋ ವೃತ್ತಿಯವರೇ ನಾವೆಲ್ಲ ಶಿಕ್ಷಕರು. ಆದರೆ ಚೂರು ಅನಾರೋಗ್ಯದ ತಾಪತ್ರಯದಿಂದಾಗಿ ಇಲ್ಲ ಅಂದೆ. ಇಲ್ಲ, ನಾನು ಸಂತೋಷ್ ಮಾಗಣಿಗೇರಿಯವರಿಗೆ ನಿಮ್ಮ ನಂಬರ್ ಕೊಟ್ಟು ಬಿಡ್ತೀನಿ, ನೀವು ಉಂಟು ಅವರು ಉಂಟು ಅಂದರೆ. ಸಂತೋಷ್ ಮಾಗಣಿಗೇರಿ ನನ್ನನ್ನು ಸಂಕಟದಲ್ಲಿ ಸಿಲುಕಿಸಿದರು. ಇಲ್ಲ, ನೀವು ಬರಲೇಬೇಕು ಅಂತೇಳಿ. ಆ ಕಾರಣದಿಂದಾಗಿ ನಾನು ಇಲ್ಲಿಗೆ ಬಂದು ತಮ್ಮ ಎದುರಿಗೆ ನಿಂತಿದ್ದೇನೆ. ನನ್ನ 2 ಅನಿಸಿಕೆಗಳನ್ನು ಹಂಚಿಕೊಳ್ಳಲಿದ್ದೇನೆ. ಇಲ್ಲಿ ವೇದಿಕೆ ಮೇಲೆ ಸಾಕಷ್ಟು ಮಂದಿ ನನ್ನ ಹಿರಿಯ ಕಿರಿಯ ಸ್ನೇಹಿತರು ಎಲ್ಲರೂ ಇದ್ದಾರೆ, ಒಳ್ಳೊಳ್ಳೆ ಮಾತುಗಾರರಿದ್ದಾರೆ, ಮಕ್ಕಳನ್ನು ತಿದ್ದಿ ತೀಡಿ ಅವರ ಬದುಕನ್ನು ರೂಪಿಸಿದವರಿದ್ದಾರೆ. ಶಿಕ್ಷಕರು ಅಂದರೆ ಅವರು ಕಗ್ಗಲ್ಲನ್ನು ಮೂರ್ತಿಯನ್ನಾಗಿ ರೂಪಿಸಿಕೊಡುವಂಥವ್ರು. ಅಂತಹ ಶಿಕ್ಷಕ ಸಮುದಾಯವನ್ನು ಸನ್ಮಾನಿಸುವ, ಅವರಿಗೆ ಅಭಿನಂದಿಸುವ ಕಾರ್ಯಕ್ರಮವನ್ನು ನೀವೆಲ್ಲ ಮಾಡಿದ್ದೀರಿ. ಈ ಸಲಹೆ ಹೇಳುವಷ್ಟು ದೊಡ್ಡ ಮನುಷ್ಯ ನಾನಲ್ಲ, ಆದ್ರೂ ಆರಂಭದಲ್ಲಿಯೇ ಒಂದು ವಿಷಯವನ್ನು ನಿಮಗೆ ವಿಷದಪಡಿಸಿಬಿಡ್ತೇನೆ. ಅದಂದರೆ ಶಿಕ್ಷಕರು ನಾವು ಅಂತ ಒಂದು ಇತ್ತೀಚೆಗೆ ತೀರಾ ನಾವು ನಮ್ಮ ವೃತ್ತಿಯಿಂದ ಸ್ವಲ್ಪ ಬೇರೆ ರೀತಿಯಲ್ಲಿ ಯೋಚನೆ ಮಾಡೋದು, ಕೆಲಸ ಸರಿಯಾಗಿ ಮಾಡದೇ ಇರುವಂಥದ್ದನ್ನು ಕಂಡಾಗ ಖೇದಗೊಂಡು ನಾವು ಯಾಕಾಗಿ ಶಿಕ್ಷಕರದೀವಿ ಅಂತ ಹೇಳೋದಕ್ಕಾಗಿ ಒಂದು ಕವನ ಬರೆದಿದ್ದೆ. ಅದನ್ನು ತಮ್ಮ ಎದುರಿಗೆ ಹೇಳ್ತೀನಿ. ನೀವಂತೂ ಸೌಹೃದದಿಂದ ಸ್ವೀಕರಿಸಿ, ಯಾಕಂದರೆ ನಿಮ್ಮ ಸರ್, ಹಾಗಾಗಿ ಏನು ಹೇಳಿದರೂ ಕೂಡ ನೀವು ಅದನ್ನೊಂದು ಪ್ರೀತಿಯಿಂದ ತಗೋತೀರಿ. ಮಕ್ಕಳ ಕನಸಿಗೆ ರೆಕ್ಕೆ ಕಟ್ಟಿ ಕಲ್ಪನೆಗೆ ಬಣ್ಣವಿಟ್ಟು ಸ್ಥಿರವಾಗಿ ಹಾರ ಬಿಟ್ಟವರು ನಾವು. ಮನಸ್ಸಿನ ತುಡಿತಕ್ಕೆ ಹೃದಯದ ಬಡಿತಕ್ಕೆ ಸರಿಯಾದ ಮಿಡಿತ ಬಿಟ್ಟವರು ನಾವು. ಮನಕ್ಕೆ ಆಚಾರ, ಒಡಲಿಗೆ ಉಪಚಾರ, ಕಣ್ಣಲ್ಲೇ ಕಡಲ ತೋರಿಸೋ ಕಲೆಗಾರರು ನಾವು. ನಮಗೆ ಈ ವೃತ್ತಿ ಸಿಕ್ಕಿದ್ದು ಈ ಮಕ್ಕಳಿಂದಾಗಿ, ಈ ಮಕ್ಕಳಿಗಾಗಿ. ನಾವು ದುಡಿಯಬೇಕಿರುವುದು ಇವರ ಬಾಳಿಗೆ ಬೆಳಕಾಗಿ, ಬದುಕಿನ ಆಶಾಕಿರಣವಾಗಿ, ಕಲಿಸಿ ಬೆಳೆಸಲಿಕ್ಕಾಗಿ. ಸದ್ಯ ನಮ್ಮ ತುಡಿತವಿರುವುದು ಕೇವಲ ಮಡದಿ ಮಕ್ಕಳಿಗಾಗಿ, ಮನೆ ಮಾರು ಕಾರುಬಾರುಗಳಿಗಾಗಿ. ಶಾಲಾ ಮಕ್ಕಳನ್ನು ಮನೆ ಮಕ್ಕಳಂತೆ, ಮನೆ ಮಕ್ಕಳನ್ನು ಶಾಲಾ ಮಕ್ಕಳಂತೆ ಕಾಣಬೇಕು. ನಮ್ಮನ್ನೇ ನಂಬಿ ನಿಂತವರಿಗೆ ಭರವಸೆ ನಾವಾಗಬೇಕು. ಪೋಷಿಸಿ ರಕ್ಷಣೆ ನೀಡಬೇಕು. ಭವಿಷ್ಯಕ್ಕೆ ಭದ್ರತೆ ನೀಡಿ ಸಾಧನೆಗೆ ಬೆಂಬಲವಾಗಿ ನಿಲ್ಲಬೇಕು. ಎಲ್ಲರಂತಲ್ಲ ಈ ಮಕ್ಕಳು, ಬೈದರು ಬಡಿದರು ಬೇಜಾರಾಗಲ್ಲ, ಕಲಿಸು ಕಲಿಸದಿರು ಯಾಕೆ ಅನ್ನಲ್ಲ. ನಾವು ಮತ್ತೆಂದಾದರೂ ಸಿಕ್ಕಾಗ ನಮಿಸುತ್ತಾರೆ, ಸಂಭ್ರಮಿಸುತ್ತಾರೆ, ಸಾಧನೆಗೆ ನಾವೇ ಸ್ಫೂರ್ತಿ ಅನ್ನುತ್ತಾರೆ, ಯಶಸ್ಸನ್ನು ನಮಗೆ ಅರ್ಪಿಸಿಬಿಡುತ್ತಾರೆ. ಸ್ವರ್ಗಕ್ಕೆ ಯಾರು ಹೋಗ್ತೀರಿ, ಸ್ವರ್ಗಕ್ಕೆ ಯಾರು ಹೋಗ್ತೀರಿ ಅಂತ ಕೇಳಿದಾಗ ನಾನು ಹೋಗಂಗಿಲ್ಲ, ನಾನು ಹೋಗಂಗಿಲ್ಲ, ನಾನು ಹೋಗಂಗಿಲ್ಲ ಅಂತ ಎಲ್ಲ ವಿದ್ಯಾರ್ಥಿಗಳು ಹೇಳ್ತಾರೆ. ಆದ್ರೆ
ಕನಕದಾಸರು ಏನು ಮಾಡಿರ್ತಾರಪ್ಪ ಅಂದ್ರೆ ಸುಮ್ಮನೆ ಕೂತ್ಕೊಂಡಿರ್ತಾರ. ಅವಾಗ ಗುರುಗಳು ಏನು ಮಾಡ್ತಾರ, ಎದ್ದು ನಿಂತ್ಕೋಪ್ಪ, ಸ್ವರ್ಗಕ್ಕೆ ನಾನು ಹೋಗ್ತೀನಿ ಅನ್ನೋದು ಕೇಳ್ತಾರ. ಅವಾಗ ಇಲ್ರಿ ಗುರುಗಳ ನೀವು ಹೋಗಂಗಿಲ್ಲ ಅಂತ ಹೇಳ್ತಾರೆ. ನೋಡ್ರಿ ಅವ್ರ ಶಿಷ್ಯ ಎದುರು ಎಷ್ಟು ದಿಟ್ಟ ನಿರ್ಧಾರ ಅವ್ರದ್ದು. ಇಲ್ರಿ ಗುರುಗಳ ನೀವು ಹೋಗಂಗಿಲ್ಲ. ಯಾಕೆ ಹೋಗಂಗಿಲ್ಲ ಅಂದ್ರೆ ಅವಾಗ ಅವ್ರು ಕೇಳ್ತಾರೆ ಗುರುಗಳು ಅವ್ರಿಗೆ, ನಾನು ಯಾಕೆ ಹೋಗಂಗಿಲ್ಲಪ್ಪ, ಯಾಕೆ ಹೋಗಂಗಿಲ್ಲ ಅಂದ್ರೆ ಗುರುಗಳೇ, ನಾನು ಅನ್ನುವಂಥ ಅಹಂ ಹೋಯ್ತಪ್ಪ ಅಂದ್ರೆ ನಾವು ಏನು ಮಾಡ್ತೀವಿ ಅಂದ್ರೆ ನಿಜವಾಗ್ಲೂ ಸ್ವರ್ಗಕ್ಕೆ ಹೋಗ್ತೀವಿ. ಅದಕ್ಕೆ ಮೊದಲು ಮನುಷ್ಯನಲ್ಲಿ ಅಂತಿರುವಂಥ ಏನು ಹೋಗ್ಬೇಕು ಅಂದ್ರೆ ಅಹಂ ಹೋಗ್ಬೇಕು. ನಾನು ಅನ್ನೋಂಥದ್ದು ಹೋಯ್ತಪ್ಪ ಅಂದ್ರೆ ನಾವು ಸ್ವರ್ಗಕ್ಕೆ ಹೋಗ್ತೀವಿ. ಅಂತ ಸ್ವರ್ಗಕ್ಕೆ ಹೋಗ್ಬೇಕಾದ್ರೆ ಗುರುಗಳ ನಮ್ಗೆ ಆಶೀರ್ವಾದ ಸದಾ ಇರಬೇಕು. ಗುರುಗಳ ಆಶೀರ್ವಾದ ಸದಾ ಇರಬೇಕು.